ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪ್ರಮೋದ್ ಕಶ್ಯಪ್. ಈ ಒಂದು ವಿಡಿಯೋದಲ್ಲಿ ವೃಷಭ ರಾಶಿಯವರ 2026ರ ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ. ವಿಡಿಯೋನ ಕೊನೆಯ ತನಕ ನೋಡಿ, ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೇನು ಅರ್ಥ ಆಗೋದಿಲ್ಲ. ವಿಡಿಯೋನ ಕೊನೆಯ ತನಕ ನೋಡಿ. ಜೊತೆಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ವೃಷಭ ರಾಶಿ ಅಥವಾ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ವೃಷಭ ರಾಶಿಯವರು ಯಾರಾದರೂ ಇತ್ತು ಅಂತಂದಾಗ ಅವ್ರಿಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾನೀಗ ಮುಂದುವರಿಸ್ತಾ ಇದ್ದೀನಿ. ಮೊದಲನೇದಾಗಿ ವೃಷಭ ರಾಶಿಯವರ ಎಚ್ಚರ. 2026ರಲ್ಲಿ ಒಂದು ತಪ್ಪು ಮಾಡಿದರೆ ಎಲ್ಲವೂ ಕೂಡ ನಿಮ್ಮ ಕೈ ತಪ್ಪಬಹುದು. ಆದರೆ ಈ ಒಂದು ಕೆಲಸ ಮಾಡಿದಾಗ ಮಾತ್ರ ನಿಮಗೆ ರಾಜಯೋಗ ಕಟ್ಟಿಟ್ಟ ಬುತ್ತಿ. ಯಾವುದದು ರಾಜಯೋಗ? 2026ರಲ್ಲಿ ವೃಷಭ ರಾಶಿಗೆ ಬ್ಲಾಕ್ ಬಸ್ಟರ್ ವರ್ಷನ. ಜೂನ್ ನಂತರ 2026 ಜೂನ್ ನಂತರ ಏನಾಗುತ್ತೆ, ಈ ಸತ್ಯ ಕೇಳಿದರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಗುರು ಶನಿ ಒಟ್ಟಿಗೆ ಆಶೀರ್ವಾದ ಮಾಡಿದ ವರ್ಷ ವೃಷಭ ರಾಶಿಯವರಿಗೆ 2026ರಲ್ಲಿ ಹಣ, ಅಧಿಕಾರ, ಕೀರ್ತಿ ಎಲ್ಲವೂ ಬರುತ್ತಾ? ವೃಷಭ ರಾಶಿಯವರ ಜೀವನವೇ ತಿರುಗಿ ಬಿಡುವಷ್ಟು 2026ರಲ್ಲಿ ವಿದೇಶ ಯೋಗ, ವಾಹನ ಯೋಗ, ಅಧಿಕಾರ ಯೋಗ, ಈ ಎಲ್ಲ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಜೊತೆಗೆ ಪರಿಹಾರವನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ನಮಸ್ಕಾರ ವೀಕ್ಷಕರೇ, ವೃಷಭ ರಾಶಿಯವರ 2026ರ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ನಾನು ಹೇಳೋದೇನೆಂದರೆ, ಒಂದು ರೀತಿ ಬ್ಲಾಕ್ ಬಸ್ಟರ್ ವರ್ಷ ಅನ್ನೋದಕ್ಕೆ ಜ್ಯೋತಿಷವೇ ಸಾಕ್ಷಿ. ವೃಷಭ ರಾಶಿಯವರ ಈ ಒಂದು ವರ್ಷ ಭವಿಷ್ಯವನ್ನು ಹೇಳಬೇಕು ಅಂತಂದಾಗ, ಇಂದು ನಾವು ಮಾತನಾಡ್ತಿರುವ ವೃಷಭ ರಾಶಿಯವರ ಜೀವನವನ್ನೇ ತಿರುಗಿಸುವಂತಹ ಒಂದು 2026ರ ಒಂದು ಅದ್ಭುತ ವರ್ಷ ಫಲದ ಬಗ್ಗೆ ಆಗಿರುತ್ತೆ. ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ಕೇಳಿದಾಗ ಮಾತ್ರ ಒಂದು ದೊಡ್ಡ ಅವಕಾಶಗಳು ನನ್ನ ಜೀವನದಲ್ಲಿ ಬರುತ್ತಾ ಅಥವಾ ಇಲ್ಲ ಅನ್ನೋ ಒಂದು ಅಚ್ಚರಿ ನಿಮಗೂ ಆಗೋದು ಖಂಡಿತ. ವೃಷಭ ರಾಶಿ ಅಂದರೆ ಸ್ಥಿರತೆ, ಸಹನೆ, ಶ್ರಮ ಹಾಗೂ ಸೌಂದರ್ಯದ ಪ್ರತೀಕ ಅಂತ ನಾವು ಹೇಳ್ತೀವಿ. ಈ ರಾಶಿಯ ಅಧಿಪತಿ ಶುಕ್ರ. ಆ ಶುಕ್ರ ಬಂದು ಐಶ್ವರ್ಯ, ಪ್ರೀತಿ, ಆಕರ್ಷಣೆ, ಕಲಾ ಪ್ರತಿಭೆಗಳ ಒಂದು ಕಾರಕ, ಮನೆಗೆ ಕಾರಕ, ಮನೆ ಕಟ್ಟೋದಕ್ಕೆ ಕಾರಕರು ಕೂಡ ಹೌದು. ಕೃತ್ತಿಕ, ರೋಹಿಣಿ, ಮೃಗಶಿರ ನಕ್ಷತ್ರಗಳಲ್ಲಿ ಜನಿಸಿದ ವೃಷಭ ರಾಶಿಯವರಿಗಾಗಿ 2026 ಒಂದು ಬದುಕು ಬದಲಿಸುವ ವರ್ಷ ಅಂತಲೇ ನಾವು ಹೇಳ್ಬೋದು. ಯಾಕಂದರೆ ಗ್ರಹಗತಿಗಳ ಒಂದು ಪರಿಸ್ಥಿತಿಯು ಕೂಡ ಆಗಿರುತ್ತೆ. ಪ್ರಮುಖ ಗ್ರಹ ಸಂಚಾರವನ್ನು ನಾವು ನೋಡಿದಾಗ ವೃಷಭ ರಾಶಿಯವರಿಗೆ 2026ರಲ್ಲಿ ವೃಷಭ ರಾಶಿಗೆ ಸಂಬಂಧಿಸಿದಂತೆ 4 ಪ್ರಮುಖ ಗ್ರಹಗಳು ಬಹಳ ದೊಡ್ಡ ಆಟವನ್ನು ಆಡ್ತವೆ. ಗುರು ವರ್ಷದ ಮೊದಲಾರ್ಧದಲ್ಲಿ ದ್ವಿತೀಯ ಭಾವದಲ್ಲಿ ಶಕ್ತಿಶಾಲಿಯಾಗಿ ನಂತರ ತೃತೀಯ ಭಾವಕ್ಕೆ ಪ್ರವೇಶ ಮಾಡ್ತಾನೆ. ನಂತರ ಶನಿ ವರ್ಷ ಪೂರ್ತಿ 11ನೇ ಭಾವ ಲಾಭಸ್ಥಾನದಲ್ಲಿ ಇರ್ತಾನೆ. ರಾಹು ಕರ್ಮಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ ಸಂಚಾರ ಆಗ್ತಾನೆ. ಕೇತು ಗೃಹಸ್ಥಾನದಿಂದ ಅಂದರೆ 4ನೇ ಮನೆಯಿಂದ 3ನೇ ಮನೆಗೆ ಧೈರ್ಯದ ಭಾವಕ್ಕೆ ಸಾಗಣೆ ಆಗ್ತಾನೆ. ಈ 4 ಗ್ರಹಗಳ ಸಂಯೋಜನೆ ಹೇಗಿದೆ ಅಂತಂದರೆ, ಕಷ್ಟ, ಸಾಧನೆ, ವಿಜಯ ಎಂಬ ಈ ಒಂದು ಸ್ಟೋರಿಯನ್ನು ನಿಮ್ಮ ಜೀವನದಲ್ಲಿ ತರ್ತಾ ಹೋಗ್ತಾರೆ. ಮೊದಲಿಗೆ ಆದಾಯ, ಇನ್ಕಮ್ ಅಥವಾ ಹಣಕಾಸಿನ ಸ್ಥಿತಿಗತಿ ಅಂತ ಬಂದಾಗ ಈ ವರ್ಷ ಆದಾಯಕ್ಕಿಂತ ವ್ಯಯ ಹೆಚ್ಚು ಅನ್ನೋ ಒಂದು ಯೋಗ ಇದೆ. ಆದರೆ ಇಲ್ಲಿ ಒಂದು ಗುಟ್ಟನ್ನು ನೀವು ಅರ್ಥ ಮಾಡ್ಕೋಬೇಕು. ಹಣ ಕೈಯಲ್ಲಿ ಉಳಿಯದಿದ್ದರೂ ಕೂಡ ಗೌರವ, ಕೀರ್ತಿ, ಪ್ರತಿಷ್ಠೆ ಮಾತ್ರ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ. ಒಂದನ್ನ ಪಡ್ಕೊಂಡ್ರೆ ಒಂದನ್ನ ನಾವು ಕಳ್ಕೋಬೇಕು. ಜ್ಯೋತಿಷ್ಯದ ಒಂದು ಸೂತ್ರವು ಕೂಡ ಇದನ್ನೇ ಹೇಳುತ್ತೆ. ನಮ್ಮ ಒಂದು ಜೀವನದ ಈ ಒಂದು ಪ್ರಕೃತಿಯ ಸೂತ್ರವು ಕೂಡ ಅದೇ ಆಗಿರುತ್ತೆ. ರಾಜಪೂಜಾ ಉತ್ತಮ, ಅವಮಾನ ಯೋಗ ಕಡಿಮೆ ಇದೆ. ಅಂದರೆ ನೀವು ಹಣಕ್ಕಿಂತ ದೊಡ್ಡದಾದ ಸ್ಥಾನವನ್ನು ನೀವು ಗಳಿಸ್ತಾ ಹೋಗ್ತೀರಾ. ನಂತರ ಜೂನ್ವರೆಗೆ ಅದೃಷ್ಟದ ಶಿಖರ ಅಂತಲೇ ಹೇಳ್ಬೋದು. ಜೂನ್ 2026ರವರೆಗೆ ಗುರುವಿನ ಬಲ ನಿಮಗೆ ಅದ್ಭುತ ಫಲಗಳನ್ನು ಕೊಡ್ತಾ ಹೋಗುತ್ತೆ. ಯಾವ ರೀತಿ ಫಲವನ್ನು ಕೊಡ್ತಾ ಹೋಗುತ್ತೆ? ಕುಟುಂಬದಲ್ಲಿ ಗೌರವ, ಮಾತಿನ ಮೌಲ್ಯ ಹೆಚ್ಚಳ ಆಗುತ್ತೆ. ನಿಮ್ಮ ಮಾತನ್ನು ಕಿವಿಗೊಟ್ಟು ಎಲ್ಲರೂ ಕೇಳ್ತಾರೆ. ನೀವು ಎಷ್ಟೇ ವರ್ಷಾಗಿ ಮಾತಾಡಿದ್ರೂ ಕೂಡ ಎಲ್ಲರೂ ಕೂಡ ಅಟ್ರಾಕ್ಟಿವ್ ಆಗ್ತಾರೆ.
ಕೆಲವರು ಮಾತು ಚೆನ್ನಾಗಿರಲ್ಲ, ಆದರೆ ಅವ್ರಿಗೆ ಫಾಲೋವರ್ಸ್ ಜಾಸ್ತಿ ಇರ್ತಾರೆ. ಆ ರೀತಿ ನಿಮ್ಮ ಒಂದು ಮಾತಿನ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ. ಹಣಕಾಸಿನಲ್ಲಿ ಚೇತರಿಕೆ ಆಗುತ್ತೆ, ಆದರೆ ಖರ್ಚು ಜಾಸ್ತಿ ಇರಬಹುದು. ನಿಲ್ಲಿಸಿಕೊಂಡ ಕೆಲಸಗಳು ಮತ್ತೆ ಚುರುಕಾಗತ್ತೆ. ಇದೇ ಸಮಯದಲ್ಲಿ 11ನೇ ಮನೆಯಲ್ಲಿ ಶನಿ ಇದ್ದ ಕಾರಣ ಧರ್ಮ ಜೊತೆಗೆ ಕರ್ಮ ಈಕ್ವಲ್ಸ್ ಜಯ ಅಂತ ಹೇಳ್ತೀವಿ. ಧರ್ಮ ಕರ್ಮ ಎರಡೂ ಸೇರಿದಾಗ ನಿಮಗೆ ಜಯ ಎಂಬ ಸೂತ್ರ ನಿಮ್ಮ ಪಾಳಿಗೆ ಕೆಲಸ ಮಾಡ್ತಾ ಹೋಗುತ್ತೆ. ಜೂನ್ ನಂತರ ಒಂದು ಸಸ್ಪೆನ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಗುರು 3ನೇ ಮನೆಗೆ ಬಂದ ನಂತರ ವರಾಹ ಮಿಹಿರರ ಶ್ಲೋಕ ನೆನಪಿಗೆ ಬರುತ್ತೆ. ಅಧಿಕ್ಲೇಶಂ ಮಾನಹಾನಿ, ಅಂದರೆ ಸ್ವಲ್ಪ ಮಾನಸಿಕ ಒತ್ತಡ ಇರುತ್ತೆ. 3ನೇ ಮನೆ ಅಂತಾನೆ ಒಂದು ರೀತಿ ಒತ್ತಡ ಜಾಸ್ತಿ. ಕೆಲವೊಂದು ಟೀಕೆಗಳು ಬರಬಹುದು, ಗೌರವಕ್ಕೆ ಸಣ್ಣ ಧಕ್ಕೆ ಬರಬಹುದು, ಆದರೆ ಭಯ ಬೇಡ. ಇದು ಶಾಶ್ವತ ಅಲ್ಲ. ಧೈರ್ಯವೇ ನಿಮ್ಮ ಶಕ್ತಿ. ಧೈರ್ಯಂ ಸರ್ವತ್ರ ಸಾಧನಂ. ಧೈರ್ಯ ಇದ್ದರೆ ಎಲ್ಲವೂ ನೀವು ಸಾಧಿಸಬಹುದು ಅಂತ ಹೇಳಿ ಈ ಒಂದು ಗ್ರಹ ಜೂನ್ ನಂತರ ಗ್ರಹಗಳ ಪರಿಸ್ಥಿತಿ ಹೇಳಿರ್ತಕ್ಕಂಥದ್ದು. ನಂತರ ನಿಮ್ಮ ಒಂದು ವೃತ್ತಿ, ಉದ್ಯೋಗ, ಅಧಿಕಾರ ಅಂತ ಬಂದಾಗ 2026ರಲ್ಲಿ ವೃಷಭ ರಾಶಿಯವರಿಗೆ ಪದೋನ್ನತಿ, ಹೊಸ ಜವಾಬ್ದಾರಿ, ಅಧಿಕಾರ ಸ್ಥಾನ, ರಾಜಕೀಯ ಮತ್ತು ಆಡಳಿತ ಕ್ಷೇತ್ರದಲ್ಲಿ ಪ್ರಗತಿ. ವಿಶೇಷವಾಗಿ ಮಹಿಳೆಯರಿಗೆ ಅಧಿಕಾರ ಮತ್ತು ಉದ್ಯೋಗ ಯೋಗ ಇದೆ. ಸರ್ಕಾರಿ ಉದ್ಯೋಗ, HR ಅಂದರೆ ಹ್ಯೂಮನ್ ರಿಸೋರ್ಸಸ್ಸು, ಆಡಳಿತ ಕ್ಷೇತ್ರದಲ್ಲಿ ದೊಡ್ಡ ಅವಕಾಶ ಸಿಗುತ್ತೆ. ಕಲಾವಿದರು, ನಟರು, ಸಿನಿಮಾ ಕ್ಷೇತ್ರದವರಿಗೆ ಒಂದು ರೀತಿ ಲಕ್ ಅಂತಲೇ ನಾವು ಹೇಳ್ಬೋದು. ನಂತರ ಪ್ರೀತಿ, ವಿವಾಹ, ಕುಟುಂಬ. ನೋಡಿ, ಪ್ರೇಮ ಸಂಬಂಧಗಳಿಗೆ ಒಂದು ಪರೀಕ್ಷೆಯ ಸಮಯ. ಕೆಲವರಿಗೆ ವಿಳಂಬ ಆಗ್ಬೋದು, ಕೆಲವರಿಗೆ ಅರ್ಥವೇ ಆಗದಿರ ಇರ್ಬೋದು. ಆದರೆ ವಿವಾಹ ಯೋಗ ಇರುವವರಿಗೆ ಶುಭ ಸುದ್ದಿ. ಮಕ್ಕಳ ಯೋಗ, ಸಂತಾನ ಭಾಗ್ಯ, ಕುಟುಂಬದ ಸಹಕಾರ ಹೆಚ್ಚಳ ಆಗ್ತಾ ಹೋಗುತ್ತೆ. ತಂದೆ ತಾಯಿಗಳ ಆಶೀರ್ವಾದ ನಿಮಗೆ ಈ ಒಂದು ವರ್ಷದಲ್ಲಿ ದೊಡ್ಡ ಬಲವನ್ನು ತಂದುಕೊಡುತ್ತೆ. ಗುರು ಹಿರಿಯರನ್ನು ಗೌರವಿಸಿ, ತಂದೆ ತಾಯಿಯ ಆಶೀರ್ವಾದ ಮತ್ತು ಅವರನ್ನು ಗೌರವಿಸೋದನ್ನು ಕಲ್ತ್ಕೊಳ್ಳಿ. ಯಾವುದೇ ಕೆಲಸಕ್ಕೂ ಹೋಗೋಕ್ಕೂ ಮುಂಚೆ ತಂದೆ ತಾಯಿಯನ್ನು ನೀವು ನೆನೆಸ್ಕೋಬೇಕಾಗತ್ತೆ. ನಂತರ ವಿದೇಶ ಯೋಗ, ವಾಹನ, ಆಸ್ತಿ. ನೋಡಿ, ವಿದೇಶ ಪ್ರಯಾಣ, ವಿದೇಶ ಉದ್ಯೋಗ ಯೋಗ, ಬಹುಕಾಲ ಕನಸಾದ ದೊಡ್ಡ ವಾಹನ ಖರೀದಿ. ಆದರೆ ಭೂಮಿ ಆಸ್ತಿ ವಿಷಯದಲ್ಲಿ ಆತುರ ಬೇಡ. ಮನೆ ಕಟ್ಟೋ ವಿಚಾರದಲ್ಲಿ ನೀವು ಆತುರ ಪಟ್ಟರೆ ನೀವು ನಿಮ್ಮ ಜೀವನದಲ್ಲಿ ಖರ್ಚುಗಳು, ವಿಪರೀತ ಖರ್ಚುಗಳು, ಆತಂಕಗಳನ್ನು ಮೈ ಮೇಲೆ ಬರೆಸ್ಕೊಳ್ತೀರಾ. ದಾಖಲೆ ಪರಿಶೀಲನೆ ಇಲ್ಲದೆ ಯಾವುದೇ ನಿರ್ಧಾರ ನೀವು ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಆನಂತರ ಆರೋಗ್ಯದ ಬಗ್ಗೆ ಕೆಲವು ಸೂಚನೆಗಳು. ಸಾಮಾನ್ಯವಾಗಿ ಆರೋಗ್ಯ ಚೆನ್ನಾಗಿರುತ್ತೆ, ಆದರೆ ಕೆಲವರಿಗೆ ಮೈಗ್ರೇನ್ ಪ್ರಾಬ್ಲಮ್ ಬರ್ಬೋದು, ತಲೆನೋವು, ಮಾನಸಿಕ ಒತ್ತಡ, ಈ ಎಲ್ಲ ರೋಗಗಳು ನಿಮ್ಮನ್ನು ಬಾಧಿಸುವ ಸಾಧ್ಯತೆ ಇರುತ್ತೆ. ಜಪ, ಧ್ಯಾನ ಜೊತೆಗೆ ವಿಶ್ರಾಂತಿ ಅತ್ಯಂತ ಅವಶ್ಯಕ. ಸೊ 2026ರಲ್ಲಿ ವೃಷಭ ರಾಶಿಯವರಿಗೆ ಪರಿಹಾರ ಏನು, ಯಾಕೆ ಅಂತ ಬಂದಾಗ ಪ್ರತಿದಿನ ಓಂ ಘಂ ಗಣಪತಗೆ ನಮಃ ಅಂತೇಳಿ ನೀವು ಜಪವನ್ನು ಮಾಡಬೇಕಾಗತ್ತೆ. ರಾಹು ಶಾಂತಿಗೆ ದುರ್ಗಾ ಹೋಮ ಅಥವಾ ದುರ್ಗಾರಾಧನೆ ಮಾಡೋದು, ದುರ್ಗಾದೇವಿಯ ಜಪ ಮಾಡೋದು ಕೂಡ ಉತ್ತಮವಾಗಿರುತ್ತೆ. ಶನಿಯ ಅನುಗ್ರಹಕ್ಕೆ ವೃದ್ಧರಿಗೆ ನೀವು ಸಹಾಯ ಮಾಡಿ, ಕಂಬಳಿಯನ್ನು ದಾನ ಮಾಡಿ, ಪಾದರಕ್ಷೆ, ಔಷಧಿಯನ್ನು ಬಡವರಿಗೆ ದಾನ ಮಾಡಿ. ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿಗೆ ತುಪ್ಪದ ದೀಪವನ್ನು ಹಚ್ಚಿ. ಅದೃಷ್ಟದ ಅಂಶಗಳು, ನಿಮ್ಮ ಒಂದು ಅದೃಷ್ಟದ ಕಲರ್ ಬಂದು ಬಿಳಿ ಜೊತೆಗೆ ಹಳದಿಯಾಗಿರುತ್ತೆ. ಅದೃಷ್ಟದ ಸಂಖ್ಯೆ ಬಂದು 3, 7 ಆಗಿರುತ್ತೆ. ಅದೃಷ್ಟ ದಿಕ್ಕು ಬಂದು ಉತ್ತರ ಪಶ್ಚಿಮ ಆಗಿರುತ್ತೆ. ಅಂತಿಮವಾಗಿ ಪ್ರಿಯ ವೃಷಭ ರಾಶಿಯವರೇ, ಯಾರ್ಯಾರು ವೃಷಭ ರಾಶಿಯವರು ಈ ವಿಡಿಯೋನ ನೋಡ್ತಾ ಇದ್ದೀರಾ, 2026 ನಿಮ್ಮ ಜೀವನದಲ್ಲಿ ಕಷ್ಟದಿಂದ ಕೀರ್ತಿಗೆ, ಸಾಧಾರಣದಿಂದ ವಿಶೇಷತೆಗೆ, ಕನಸಿನಿಂದ ಸಾಧನೆಗೆ ಕರೆದೊಯ್ಯುವ ಒಂದು ವರ್ಷ ಆಗಿರುತ್ತೆ. ಸಹನೆ, ನಿಮಗಿಲ್ಲಿ ಬೇಕಾಗಿರೋದು ಸಹನೆ, ಧೈರ್ಯ, ಸದುಪಯೋಗ, ಈ 3 ನಿಮ್ಮ ಕೈಯಲ್ಲಿ ಇದ್ದೇ ಇರಬೇಕು. ಸಹನೆ ಇದ್ದಲ್ಲಿ ಧೈರ್ಯ, ಇವೆರಡೂ ಇದ್ರೂ ಕೂಡ ನೀವು ಪರಿಸ್ಥಿತಿಯನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿಲ್ಲ ಅಂತಂದಾಗೂ ಕೂಡ ನಿಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಸೊ ಒಟ್ಟಾರೆಯಾಗಿ ನೇರ ಮಾತಲ್ಲಿ ಒಂದು ವರ್ಡಲ್ಲಿ ಹೇಳಬೇಕು ಅಂದರೆ ವೃಷಭ ರಾಶಿಯವರಿಗೆ ಈ ವರ್ಷ ನಿಮಗೆ ಬ್ಲಾಕ್ ಬಸ್ಟರ್ ಖಂಡಿತ. ಶುಭವಾಗಲಿ, ಎಲ್ಲರಿಗೂ ಜಯವಾಗಲಿ. ಎಲ್ಲರಿಗೂ ವೃಷಭ ರಾಶಿಯವರು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ ನಾನು ಹೇಳಿರ್ತಕ್ಕಂಥ ಈ ವಿಡಿಯೋದಲ್ಲಿ ಯಾವ ಅಂಶ ತುಂಬ ಇಷ್ಟ ಆಯಿತು ಅದನ್ನ ಕಾಮೆಂಟ್ ಮಾಡಿ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಸರ್ವಂ ಕೃಷ್ಣ ಅರ್ಪಣಮಸ್ತು.